ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 19ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 19. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಅನುವಾದ: ಯಾವ ರೀತಿ ಗಾಳಿ ಬೀಸದಿರುವ ಜಾಗದಲ್ಲಿ ಇರಿಸಿದ ದೀಪವು ಅಲುಗಾಡುವುದಿಲ್ಲವೋ ಅದೇ ರೀತಿಯ ಉಪಮೆಯನ್ನು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವ ಯೋಗಿಯ ಗೆದ್ದಿರುವ ಚಿತ್ತಕ್ಕೆ ಕೊಡಲಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ವಶಪಡಿಸ್ಕೊಂಡಿರುವಂತಹ ಚಿತ್ತ ಧ್ಯಾನ ಕಾಲದಲ್ಲಿ ಏಕಮಾತ್ರ ಪರಮಾತ್ಮನಲ್ಲಿ ಅಚಲ ಸ್ಥಿತಿ ಉಂಟಾದಾಗ ಆ ಒಂದು ಚಿತ್ತದ ಅವಸ್ಥೆ ಹೇಗಿರುತ್ತೆ ಅದನ್ನು ತಿಳ್ಕೋಬೇಕು ಅನ್ನುವಂಥ ಆಸೆ ನಮಗೆ ಬರುತ್ತಲ್ವ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ. ಇವಾಗ ಭಗವಂತನಲ್ಲೇ ಏಕವಾಗಿ ಧ್ಯಾನಸ್ಥವಾಗಿರುವಂಥ ಚಿತ್ತ ಯಾವ ಕಡೆನೂ ಅದು ಆ ಕಡೆ ಈ ಕಡೆ ಹೋಗದೆ ಅದನ್ನು ನಾವು ಎಕ್ಸ್ಪೀರಿಯೆನ್ಸೇ ಮಾಡಿರೋದಿಲ್ಲ ಅಲ್ವಾ. ಇನ್ನೂ ನಾವು ಈಗ ಸಾಧನೆ ಮಾಡ್ತಾ ಇರುವಂಥವ್ರು. ಅವಾಗ ನಮ್ಗೇನಾಗುತ್ತೆ, ಕೂತ್ಕೊಂಡಿರ್ತೀವಿ, ಈ ಭಗವದ್ಗೀತೆನ ಕೇಳ್ತಾ ಇರ್ತೀವಿ, ಆಗಲೇ ಮನಸ್ಸೆಲ್ಲೋ ಓಡೋಗಿರುತ್ತೆ ಅಲ್ವಾ. ನಮ್ಮ ಚಿತ್ತ ಒಂದು ಕಡೆ ಇರೋದಿಲ್ಲ. ಆದರೆ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾಗ ಚಿತ್ತ ಒಂದೇ ಕಡೆ ಇರುತ್ತಲ್ಲ, ಅಚಲ ಸ್ಥಿತಿ ಬರುತ್ತಲ್ಲ, ಆ ಒಂದು ಚಿತ್ತದ ಅವಸ್ಥೆ ಹೇಗಿರುತ್ತೆ ಅಂತಂದ್ಬಿಟ್ಟು ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನು ತಿಳಿಸೋದಕ್ಕೋಸ್ಕರ ಭಗವಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯಾವ ರೀತಿ ಗಾಳಿ ಬೀಸದೇ ಇರುವಂಥ ಒಂದು ಜಾಗದಲ್ಲಿ ದೀಪವನ್ನು ಇಡ್ತೀವಲ್ವಾ, ಅವಾಗೇನಾಗುತ್ತೆ, ಅದು ಸ್ವಲ್ಪನೂ ಅಲುಗಾಡೋದೇ ಇಲ್ಲ. ದೀಪ ನೋಡಿ ಒಂದೇ ಸಮವಾಗಿ ಉರಿತಾ ಇರುತ್ತೆ. ಗಾಳಿ ಬಂದರೆ ಮಾತ್ರ ಅದು ಆ ಕಡೆ ಈ ಕಡೆ ಅಲುಗಾಡುತ್ತಲ್ವಾ. ಅದೇ ಒಂದು ಉಪಮಾನವನ್ನು ಇಲ್ಲಿ ಕೊಟ್ಟು, ಅಂದರೆ ಒಂದು ಉದಾಹರಣೆಯನ್ನು, ಒಂದು ಕಂಪ್ಯಾರಿಸನನ್ನು ಕೊಟ್ಟು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವಂತಹ ಯೋಗಿಯೇ ಗೆದ್ದಿರುವಂಥ ಚಿತ್ತಕ್ಕೆ ಇದನ್ನು ಕೊಟ್ಟಿದ್ದಾರೆ. ಅವನ ಚಿತ್ತನೂ ಹಾಗೇನೆ ಒಂದೇ ಕಡೆ ಇರುತ್ತೆ, ಆ ಕಡೆ ಈ ಕಡೆ ಅದು ವಾಲೋದಿಲ್ಲ ಅಂತ ಅರ್ಥ, ಅಲುಗಾಡೋದಿಲ್ಲ ಅಂತ ಅರ್ಥ. ಈಗ ದೀಪವನ್ನು ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಂಡಾಗ, ಒಂದು ದೀಪವನ್ನು ಎಲ್ಲೂ ಗಾಳಿ ಆಡದೇ ಇರುತ್ತಲ್ಲ ಅಂಥ ಕಡೆ ಇಟ್ಟಾಗ ಏನಾಗುತ್ತೆ, ಅದು ಒಂದೇ ಸಮ ಉರಿತಾ ಇರುತ್ತೆ, ಅದು ಅಲುಗಾಡೋದೇ ಇಲ್ಲ, ಸ್ಟ್ರೈಟಾಗಿ ಉರಿತಾ ಇರುತ್ತೆ. ಅದೇ ಸ್ವಲ್ಪ ಗಾಳಿ ಬಂತು ಅಂತಂದರೆ ಏನಾಗುತ್ತೆ, ಈ ಕಡೆ ಆ ಕಡೆ ಸ್ವಲ್ಪ ಅಲುಗಾಡುತ್ತೆ ನೋಡಿ. ಅದಕ್ಕೆ ಇಲ್ಲಿ ಚಿತ್ತಕ್ಕೆ ಅದನ್ನು ಕೊಟ್ಟಿದ್ದಾರೆ. ಯಾರು ಭಗವಂತನಲ್ಲೇ ಕಂಪ್ಲೀಟಾಗಿ ಮುಳುಗಿ ಧ್ಯಾನ ಮಾಡ್ತಾ ಇರ್ತಾರೋ ಅವರು ದೀಪ ಹೇಗೆ ಗಾಳಿ ಇಲ್ಲದೆ ಇರುವಂಥ ಜಾಗದಲ್ಲಿರುತ್ತೋ ಆ ರೀತಿ ಇವರು ಚಿತ್ತ. ಅದೇ ನಮ್ಮ ಚಿತ್ತ ಹೇಗಿರುತ್ತೆ, ಗಾಳಿಗೆ ಅಲುಗಾಡುತ್ತಾ ಇರುತ್ತಲ್ಲ ದೀಪ, ಆ ಒಂದು ಚಿತ್ತ ನಮಗಿರೋದು. ಯಾಕೆ, ಹಿಂಗೆ ಕೂತಿರ್ತೀವಿ, ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ನಮ್ಮ ಚಿತ್ತ. ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ನಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತಂದ್ಬಿಟ್ಟು. ಭಗವಂತ ನೋಡಿ, ನಮಗೆ ಅರ್ಥ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಮಾಡ್ತಾನೆ, ಆದರೂ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದು ನಮ್ಮ ಒಂದು ಪ್ರಾಬ್ಲಮ್ ಅಲ್ವಾ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ದೀಪ ಅನ್ನುವಂಥ ಶಬ್ದ ಯಾವುದ್ರ ಬಗ್ಗೆ ಹೇಳ್ತಾ ಇರೋದು, ಮತ್ತು ನಿಶ್ಚಲತೆಯ ಭಾವವನ್ನು ತೋರಿಸೋದಕ್ಕೋಸ್ಕರ ಈಗ ನಿಶ್ಚಲವಾಗಿರುವಂಥದ್ದನ್ನು ಹೇಳಬೇಕಲ್ವಾ. ಅದಕ್ಕೆ ಪರ್ವತ, ಇನ್ನು ಬೇಕಾದಷ್ಟು ಪದಾರ್ಥಗಳ ಉಪಮೆಯನ್ನು ಕೊಡ್ಬೋದಾಗಿತ್ತು, ಅದನ್ನು ಕೊಡದೆ ಇಲ್ಲಿ ಗೆಲ್ಲಲ್ಪಟ್ಟಿರುವಂತಹ ಚಿತ್ತದ ಜೊತೆಗೆ ದೀಪದ ಉಪಮೆಯನ್ನು ಕೊಡೋದಕ್ಕಿಲ್ಲಿ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಈಗ ಅಚಲವಾಗಿರೋದು ಅಂತಂದರೆ ಪರ್ವತನೂ ಅಚಲವಾಗಿರುತ್ತಲ್ವ, ಎಲ್ಲೂ ಚಲಿಸಲ್ಲ, ಅದು ಸ್ಥಿರವಾಗಿ ಒಂದೇ ಕಡೆ ಇರುತ್ತೆ. ಅದನ್ನೇ ಕೊಡ್ಬೋದಾಗಿತ್ತಲ್ವ ಇಲ್ಲಿ ಉದಾಹರಣೆಯಾಗಿ, ಉಪಮೆಯಾಗಿ. ಆದರೆ ಇಲ್ಲಿ ದೀಪದ ಉಪಮೆ ಕೊಡೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಇಲ್ಲಿ ದೀಪ ಅನ್ನುವಂಥ ಶಬ್ದ ಇದೆಯಲ್ಲ, ಇದು ಪ್ರಕಾಶಮಾನವಾದಂತಹ ದೀಪಶಿಖೆ. ಈಗ ತುಂಬಾ ಬೆಳಕು ಕೊಡ್ತಾ ಇರುವಂತಹ ಒಂದು ದೀಪಶಿಖೆಯ ಬಗ್ಗೆ ಹೇಳ್ತಾ ಇರೋದು. ಈಗ ಪರ್ವತ, ಬೇರೆ ಪದಾರ್ಥಗಳೆಲ್ಲ ಪ್ರಕಾಶ ಇಲ್ಲದೆ ಇರುವಂಥದ್ದು ಅಲ್ವಾ, ಪ್ರಕಾಶ ಇಲ್ಲ, ಅದಕ್ಕೆ ಅವೆಲ್ಲ ಪ್ರಕಾಶಹೀನವಾಗಿದೆ, ಮತ್ತು ಸ್ವಭಾವದಿಂದನೇ ಅವು ಅಚಲವಾಗಿದೆ. ಅದಕ್ಕೆ ಚಂಚಲತೆ ಅನ್ನೋದೇ ಇಲ್ಲ, ಅಲುಗಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದರ ಸ್ವಭಾವನೇ ಅಚಲವಾಗಿರುವಂಥದ್ದು. ಅದಕ್ಕೆ ಅದರ ಜೊತೆ ಚಿತ್ತದ ಸಮಾನತೆ ಯಾವತ್ತೂ ಆಗೋದಿಲ್ಲ. ಯಾಕಂದರೆ ನಮ್ಮ ಚಿತ್ತ ಸ್ವಭಾವತಃ ಅಚಲವಾಗಿರುವಂಥದ್ದಲ್ಲ, ಅದು ಆ ಕಡೆ ಈ ಕಡೆ ಹೋಗ್ತಾ ಇರುವಂಥದ್ದು. ಅದನ್ನು ನಾವು ಅಚಲವಾಗಿ ನಿಲ್ಲಿಸಬೇಕು. ಸೊ ಇಲ್ಲಿ
ಪರ್ವತವನ್ನು ಎಕ್ಸಾಂಪಲ್ ಆಗಿ ತಗೊಂಡಾಗ ಅದು ಸ್ವಭಾವದಿಂದನೇ ಅಚಲವಾಗಿದೆ ಮತ್ತು ಅದಕ್ಕೆ ಪ್ರಕಾಶ ಇಲ್ಲ. ಅದರ ಜೊತೆ ಇದರ ಚಿತ್ತದ ಸಮಾನತೆ ಯಾವತ್ತೂ ಆಗೋದಿಲ್ಲ. ಆದರೂ ಕೂಡ ದೀಪಶಿಖೆ ಅನ್ನುವಂಥದ್ದು ಚಿತ್ತದ ಹಾಗೆ ಪ್ರಕಾಶಮಾನ ಮತ್ತು ಚಂಚಲವಾಗಿ ಕೂಡ ಇದೆ ಅಲ್ವಾ. ಈಗ ನಮ್ಮ ಚಿತ್ತ ಕೂಡ ಪ್ರಕಾಶಮಾನವಾಗೂ ಇದೆ ಮತ್ತು ಚಂಚಲವಾಗೂ ಇದೆ. ಅದಕ್ಕೋಸ್ಕರನೇ ಅದರ ಜೊತೆಗೆ ಮನಸ್ಸಿನ ಸಮಾನತೆ ಇರುತ್ತೆ. ಈಗ ಗಾಳಿ ತಗಲ್ದೇ ಇದ್ದಾಗ ದೀಪಶಿಖೆ ಅನ್ನೋದು ಅಲುಗಾಡೋದಿಲ್ಲ. ಅದೇ ಪ್ರಕಾರ ವಶ ಮಾಡಿಕೊಂಡಿರುವಂತಹ ಚಿತ್ತ ಕೂಡ ಧ್ಯಾನ ಕಾಲದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಸುರಕ್ಷಿತವಾಗಿದ್ದು ಆ ಕಡೆ ಈ ಕಡೆ ಅದು ಅಲುಗಾಡೋದಿಲ್ಲ. ಅದು ಅವಿಚಲ ದೀಪಶಿಖೆಯ ಸಮಭಾವದಿಂದ ಪ್ರಕಾಶಿತವಾಗಿರುತ್ತೆ. ಅದಕ್ಕೋಸ್ಕರನೇ ಪರ್ವತ ಇನ್ನು ಬೇಕಾದಷ್ಟು ಪ್ರಕಾಶರಹಿತವಾಗಿರುವಂಥ ಅಚಲ ಪದಾರ್ಥಗಳ ಉಪಮೆಯನ್ನು ಇಲ್ಲಿ ಕೊಡದೆ ದೀಪದ ಒಂದು ಉಪಮೆಯನ್ನು ಕೊಟ್ಟಿದ್ದಾರೆ. ಈಗ ಅರ್ಥ ಆಗಿದೆ ಅಲ್ವಾ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಚಿತ್ತದ ಜೊತೆಗೆ ಯಥಶಬ್ದವನ್ನು ಜೋಡಿಸದೆ ಕೇವಲ ಚಿತ್ತಸ್ಯ ಅಂತ ಹೇಳೋದ್ರಿಂದ ಅದೇ ಅರ್ಥ ಆಗ್ತಾ ಇತ್ತು. ಮತ್ತು ಇಲ್ಲಿ ಯಥಚಿತ್ತಸ್ಯ ಅನ್ನುವಂಥ ಒಂದು ಪ್ರಯೋಗವನ್ನು ಯಾಕೆ ಮಾಡಿದ್ದಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಬರೀ ಚಿತ್ತಸ್ಯ ಅಂತ ಹೇಳಿದ್ರೇ ಅದೇ ಅರ್ಥವನ್ನು ಕೊಡುತ್ತೆ ಅಂತಂದಮೇಲೆ ಯಥಚಿತ್ತಸ್ಯ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಗೆದ್ದಿರುವ ಚಿತ್ತಕ್ಕೆ ಅಂತ. ಇಲ್ಲಿ ಉತ್ತರ ಏನು ಅಂತಂದರೆ, ಗೆಲ್ಲಲ್ಪಟ್ಟ ಚಿತ್ತನೇ ಈ ರೀತಿಯ ಪರಮಾತ್ಮನ ಸ್ವರೂಪದಲ್ಲಿ ಅಚಲವಾಗಿ ನಿಂತ್ಕೋಬೋದು. ವಶದಲ್ಲಿ ಇಲ್ಲದೆ ಇರುವಂತಹ ಚಿತ್ತ ನಿಂತ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಆ ಒಂದು ವಿಷಯವನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ ಯಥ ಅನ್ನುವಂತಹ ಶಬ್ದವನ್ನು ಕೊಟ್ಟಿದ್ದಾರೆ. ಬರೀ ಚಿತ್ತ ಅಂತ ಕೊಟ್ಟರೆ ಆಗೋದಿಲ್ಲ. ಯಥಚಿತ್ತಸ್ಯ ಅಂದರೆ ಗೆದ್ದಿರುವಂತಹ ಒಂದು ಚಿತ್ತ ಮಾತ್ರ ಈ ರೀತಿ ಭಗವಂತನಲ್ಲಿ ಅಚಲವಾಗಿ ನಿಂತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಅದು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಯಥಚಿತ್ತಸ್ಯ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.